ಏನು ಮಾಡಕತ್ತೀಯ ಬೆಳಗ್ಗೆ ಬೆಳಗ್ಗೆ ಪಿಂಕಿ? ಯಾಕ ತಲೆ ತಿರುಗುದು ವಾಂತಿ ಆದಂಗೆ ಆಗೋದು ಹಾಕತ್ ಬಿಟ್ಟ ನೋಡು ಮುಂಜಾನೆ ಯಾಕನೇನ ಏನಾಯ್ತು? ದವಾಖಾನಿಗೆ ಹೋಗ್ಬಾರ ನಡಿ. ನೋಡೋಣ ಇವತ್ತೊಂದು ದಿವ್ಸ ನೋಡ್ತೀನಿ, ಇರ್ಲಿಕ್ಕಂದ್ರೆ ನಾಳೆಗೆ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಬರಮ್ಮ ದವಾಖಾನೆ. ಆಯ್ತು ಸರಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಬುತ್ತಿ ಕೊಟ್ಕೊಡು. ಇಲ್ಲ ರೀ, ಮೈ ತಿರ್ಗಾಕತ್ತದಂದು ಏನೂ ಅಡುಗೆ ಮಾಡಿಲ್ಲ, ಹೊರಗೆ ಏನಾರ ಉಣ್ಣು, ನನಗೆ ಏನಾರ ತಂದು ಕೊಡು. ನೀನು ಏನೂ ಅಡುಗೆನೇ ಮಾಡಿಲ್ಲ. ಆಯ್ತು ಸರಿ, ನೀ ರೆಸ್ಟ್ ಮಾಡು, ಅವು ಹೇಳ್ತೀನಿ, ಅವ್ರು ಏನಾರ ಮಾಡ್ಕೊಡ್ತಾ ಬುತ್ತಿ. ಆಯ್ತು ಸರಿ, ನೀ ರೂಮಲ್ಲಿ ಹೋಗಿ ಮಲ್ಕೋ, ಅವು ಹೇಳ್ತೀನಿ ಎಲ್ಲ. ಸರಿ ನಾ ಹೋಗ್ತೀನಿ ರೀ, ನನಗೆ ಯಾಕೆ ಬಾ ಮೈ ತಿರ್ಗಾಕತ್ತದ, ಹೋಗಿ ಬಂದಿಟ್ಟು ಮಕ್ಕೋತೀನಿ. ಏನು ಸರಿ ನಾ ಹೋಗ್ತೀನಿ ನೋಡ್ರಿ, ರೂಮಿಗೆ ಅತ್ತಿ ಕಡೆನೇ ಏನಾರ ಮಾಡಿಸ್ಕೊಂಡು ಹೋಗ್ರಿ ನೀವು. ಯವ್ವ ಏನು ಮಾಡಕತ್ತಿ? ಬಾರ ಬೇ, ಊಟಕ್ಕೆ ಏನಾದರೂ ಮಾಡಿಕಟ್ವಾ. ಯವ್ವ ಯಾಕಾಕಿಗೆ ಮೈ ತಿರುಗೋದು ವಾಮಿಟ್ ಆಗೋದು ಆಗದ ಅಂತ ನಾ ಸ್ವಲ್ಪ ತೆಗೆದಕ್ಕೆ ಹೋಗ್ಬೇಕು, ಬುತ್ತಿ ಮಾಡ್ರಕ್ಕಟ್ ನನಗೆ ಹೋಗ್ತೀನಿ. ಆಕೆ ರೂಮ್ನಾಗ ಹೋಗಿ ರೆಸ್ಟ್ ಮಾಡಕತ್ತ. ಅಯ್ಯಪ್ಪ ನನಗೂ ಇಟ್ಟು ಯಾಕೆ ಆರಾಮ್ ತಪ್ಪಂಗೆ ಆಗ್ಯದ ನೋಡು. ಮುಂಜಾನೆ ನನಗೂ ಯಾಕೆ ಒಂದು 2 ಸಲ ವಾಂತಿ ಆಯಿತು. ಚಂತನ ಚಾ ಕುಡಿತೀನಿ, ಇಪ್ಪಿತ್ತಾಗಿದ್ದೇನೆ ಮಾಡೋದು, ಅದ್ರ ಬಾಯ ಮಣ್ಣು ಹಾಕಲಿ. ಇವತ್ತೊಂದು ದವಾಖಾನೆಗೆ ಹೋಗಿ ಬರ್ತೀನಿ. ಆಯ್ತು ಬೇವ, ನಾನು ಅಲ್ಲೇ ಹೊರಗಡೆ ಊಟ ಮಾಡ್ಕೋತೀನಿ. ಸರಿ, ನೀವು ರೆಸ್ಟ್ ಮಾಡಿರಿ. ಆಯ್ತು, ದವಾಖಾನಿಗೆ ಹೋದ್ ಮಾತ್ರ ಮರಿಬೇಡ್ರಿ. ಆಯ್ತು ಅಯ್ಯಪ್ಪ, ನನಗೂ ಆರಾಮಿಲ್ಲದಂಗೆ ಆಗ್ಯದ, ಆಕಿನೂ ಕರ್ಕೊಂಡು ಹೋಗಿ ಬರ್ತೀನಿ ತಗೋ. ನೀ ಏನು ತಲೆ ಕೆಡ್ಸ್ಕೊಬೇಡ ಅಯ್ಯಪ್ಪ, ಹೋಗಿ ನಿನ್ನ ಕೆಲ್ಸಕ್ಕೆ. ಯಾಕೆ ಅತ್ತಿ ಏನಾಯ್ತು ನಿನಗೆ? ಯಾಕನ ಅವಯವ ಚಂತನ ಚಾ ಕುಡ್ದು ಆಗಿದ್ದೇನು ಮಾಡೋದು, ಬಾಯ ಮಣ್ಣು. ಮುಂಜಾನೆ ಎದ್ದಿನ 3 ಸಲ ಆಯ್ತು ವಾಂತಿ ಹಾಕತ್ತ ಬಿಟ್ಟದ ನೋಡಿ. ಯವ್ವ ನಿನಗೂ ಏನೋ ಆರಾಮಿಲ್ದಂಗೆ ಆಗ್ಯದ ಅಂತ ಇಬ್ರು ಕೂಡ ದವಾಖಾನಿಗೆ ಹೋಗಿ ಬರಾಮ್ ನಡಿ. ಹ್ಞೂ ಅತ್ತಿ, ನನಗೂ ಯಾಕನ ಬರೀ ಮೈ ತಿರುಗುದು ವಾಂತಿ ಆದಂಗೆ ಆಗೋದು ಹಾಕತ್ತದತ್ತಿ, ಹೋಗಿ ಬರಾಮ್ ನಡಿ ದವಾಖಾನಿಗೆ ಇಬ್ರು ಕೂಡಿ. ಒಂದು ಜರಾರ ಹೇಳಿದ್ರೆ ಕೇಳ್ತಿ ಆತೀನಿ, ಚಾ ಸ್ವಲ್ಪ ಕುಡಿ ಅಂತಂದ್ರೆ ನನಗೆ ಬೈತೀಯವ. ನಾನಾರ ಏನು ಮಾಡಿ ಹೇಳು, ಚಾ ಬಾ ಕುಡಿಬಾರ್ದಂತಂದ್ರು ಕೇಳೋದಿಲ್ಲ ನೀವು ಒಟ್ಟ. ನಡಿ ಯವ್ವ ನಡಿ, ಹೋಗಿ ಬರಾಮಂತ ಇಬ್ರು ಕೂಡಿ. ಹ್ಞೂ ರೀ ಅತ್ತಿ, ನಾನು ಹೋಗಿ ತಯಾರಾಗಿ ಬರ್ತೀನಿ ರೀ, ನೀವು ತಯಾರಾಗಿ ಬರ್ರಿ. ಹ್ಞೂ ಯವ್ವ, ನಾನು ನಿಮ್ಮ ಮಾಮನ ಕಡೆ ಒಂದಿಷ್ಟು ರೊಕ್ಕ ಇಸ್ಕೊಂಡು ತಯಾರಾಗಿ ಬರ್ತೀನಂತ, ನೀನು ಬಾ. ಯಾಕೆ ನೀನು ಅಲ್ಲಿ ಮಿಲಿ ಆ ಕಡೆ ಯಾಕೆ ಅಡ್ಡಾಡಕತ್ತಿ? ಯಾಕೂ ಇಲ್ಲ, ನೀನು ಸುಮ್ಮ ಕುಂತು ಬೇಸರ ಆಗಿತ್ತ, ಅದಕ್ಕೆ ಸುಮ್ಮ ನಿಂತೀನಿ. ಆಯ್ತು ಹೇಳ್ರಿ, ಯಾಕೆ ಪಿಂಕಿಗೂ ಆರಾಮಿಲ್ಲ ಅಂತ, ನನಗೂ ಯಾಕನ ಬರೀ ಚಾ ಕುಡ್ದು ಪಿತ್ತಾಗ್ಯದ, ಇಬ್ರು ಕೂಡ ಒಂದೆರಡು ದವಾಖಾನೆಗೆ ಹೋಗಿ ಬರ್ತೀವಿ, ಒಂದಿಷ್ಟು ರೊಕ್ಕ ಕೊಡು. ಆಯ್ತು ಸರಿ, ಅಲ್ಲೇ ಡೀಸೆಲ್ ಅದ ನೋಡು, ತೊಗೊಂಡೋಗಿ. ಏನೆಲ್ಲ ನಾನು ಕೇಳೇನು ಮಾಡ್ತೀನಿ ನೋಡಿ ನೀನು. ಹ್ಞೂ ಆಯ್ತು. ಯಾಕ್ರಿ ಏನಾಗಿದೆ? ಏನಿಲ್ಲ ನೋಡ್ರಿ ಡಾಕ್ಟ್ರ, ಯಾಕನ ಒಂದು 2-3 ದಿನ ಆಯಿತು ಬರೀ ವಾಂತಿ ಆದಂಗೆ ಆಗೋದು, ಮೈಕೆ ಬ್ಯಾನ್ ಆಗೋದು, ಮತ್ತು ತಲೆ ನುಸೋದು, ಬರೀ ಹಿಂಗೆ ಆಕತ್ತದ ನೋಡ್ರಿ. ಹೌದ್ರಿ, ಹಂಗಂದ್ರೆ ಕೈ ಕೊಡ್ರಿ ನೋಡೋಣ ಏನಾಗಿದೆ. ಏನಾಗಿದ್ರಿ ಡಾಕ್ಟ್ರ, ನಮ್ಮ ಮನಸ್ಸು ಮಂದಿಗೆ ಏನೋ ಆದಂಗೆ ಕಾಣ್ತದ್ರಿ. ಯಾವಾರ ಮಾಡ್ಸೇವೇನು ಮಾಡ್ಯಾವ್ರಿ? ಏನು ಮುಂಜಾನೆ ಎದ್ದಿನ ನನಗೆ ನನ್ನ ಸಸಿಗೆ ಬರೀ ವಾಂತಿ ಆಗೋದು, ಮೈ ತಿರುಗ್ದಂಗೆ ಆಗೋದು. ನನ್ನ ಮಗನಿಗೆ ಊಟ ಸಮಯ ಮಾಡಿಕಟ್ಟಿಲ್ರಿ ಇವತ್ತು. ಏನಾಗ್ಯದ ನೋಡ್ರಿ ಸ್ವಲ್ಪ ಚಂದಾಗ. ನಿಂದ್ರವ ನೋಡಕತ್ತೀನಿಲ್ಲ, ನೋಡಿಬಿಟ್ಟು ಹೇಳ್ತೀನಿ. ಓ ಒಳ್ಳೆ ಸುದ್ದಿ, ನೀವು ಅಜ್ಜಿ ಆಗ್ತಾ ಇದ್ದೀರಾ? ಹೌದಾ ಯಪ್ಪ, ಎಂತ ಹೇಳಿದೆ ಯಪ್ಪ ನಿನ್ನ ಬಾಯಿ ಸಕ್ರೆ ಹಾಕ. ಹೌದ್ರಿ ಡಾಕ್ಟ್ರ, ನಂಗೆ ಭಾಳ ಖುಷಿ ಆಯ್ತು ನೋಡ್ರಿ. ನನ್ನ ಗಂಡ ಫೋನ್ ಮಾಡಿ ಹೇಳ್ತೀನಿ ರೀ, ಈಗ ಖುಷಿ ಆಗ್ತಾರ್ರಿ ಅವರು. ಆಯಿತು ಸರಿ ಅಮ್ಮ, ಕರೆಕ್ಟ್ ಟೈಮಿಗೆ ಗುಳಿಗೆ ತಗೋ, ಗುಳಿಗೆ ಬರ್ದು ಕೊಡ್ತೀನಿ, ಕರೆಕ್ಟ್ ಟೈಮಿಗೆ ಗುಳಿಗೆ ತಗೋ. ಆಯ್ತು ಸರಿ, ನೀ ಬಾರವ, ನಿಮ್ಮನ್ನು ಸ್ವಲ್ಪ ಚೆಕ್ ಮಾಡ್ತೀನಿ. ಅತಿ ನೀವು ಚೆಕ್ ಮಾಡಿಸ್ಕೊರಿ, ನಾ ಅವ್ರಿಗೆ ಫೋನ್ ಹಚ್ಕೇಶಂದ ಅವ್ರಿಗೆ ಖುಷಿ ವಿಚಾರ ಹೇಳ್ಬರ್ತೀನಂತ. ಸರಿ ಆಯ್ತವ. ನೋಡ್ರಿ ಡಾಕ್ಟ್ರ, ನನಗತ್ರ ಏನಾಗ್ಯದ ಒಂದು ತಿಳಿಯವಲ್ದಪ್ಪ ಯಪ್ಪ. ಏನು ದಗದ ಮಾಡೋಕ್ಕಾಗವಲ್ದು, ಕುಂದ್ರದಾಗವಲ್ದು, ನಿಂದ್ರದಾಗವಲ್ದು, ಸಾಕಾಗಿ ಬಿಟ್ಟ ನೋಡಿ ನನಗತ್ರ. ಆಯ್ತು ಅಜ್ಜಿ, ಕೈ ಕೊಡು, ಕೈ ನೋಡ್ಬಿಟ್ಟು ಹೇಳ್ತೀನಿ. ಯಾಕ್ರಿ ಯಾಕ ನೋಡಿ ನಗಾಕತ್ತಿರಲ್ಲ? ಅಜ್ಜಿ ಇವಾಗ ನಿನ್ನ ವಯಸ್ಸೆಷ್ಟು? ಒಂದು 50 ಇರ್ಬೇಕಯ್ಯಪ್ಪ, ನಮಗಿನ ವಯಸ್ಸದು ಗೊತ್ತಾಗ್ತದ, ಒಂದು 50 ಇರ್ಬೇಕು ನೋಡು. ಅಜ್ಜಿ ಮುತ್ತೆ ಏನು ಕೆಲಸ ಮಾಡೋದು? ಏನಿಲ್ಲ ಯಪ್ಪ, 3 ಹೊತ್ತು ಉಣದು ಮನ್ಯಾಗ ಕುಂದ್ರದು. ದಗದೇನದು, ದಗದಿಲ್ಲ ಮುಗಿಸಿಲ್ಲ ಏನೂ ಇಲ್ಲ. ದಗದಿಲ್ಲಲ್ರಿ, ಅವ ದಗದ ಮಾಡ್ಯಾರ ನೋಡ್ರಿ ಈಗ. ಏನು ಹೇಳಕತ್ತೀಯ ಅಯ್ಯಪ್ಪ ನೀನು? ಒಂದು ಚಾದ ಬಟ್ಟೆ ಎತ್ತಿಡೋದಲ್ಲ, ಅವ ಯಾವ ತೆಗ್ದ ಮಾಡ್ತಾನ? ನಡಿ. ಹಾಂ ದಗದಿಲ್ಲ ಅಜ್ಜಿ, ನೀವು ಕೂಡ ತಾಯಿ ಆಗ್ತಾ ಇದ್ದೀರಾ. ಯಾವ ನಾ ಹೆಂಗೆ ಮಾಡ್ಲಿ? ಕರೆಯ ಸುಳ್ಳು ಅಯ್ಯಪ್ಪ, ಚಂದ ಚೆಕ್ ಮಾಡು. ನಾ ಏನು ಅನ್ಕೊಂಡೆ, ಚಾ ಕುಡ್ದು ಪಿತ್ತಾಗಿದೆ ಮಾಡ್ಯಾರ ನಾನು ಯಪ್ಪ. ಊರ ಮಂದಿ ಗೊತ್ತಾದ್ರೆ ಏನು ಅನ್ಲಕ್ಕಿಲ್ಲ ನನಗತ್ರು. ಅಜ್ಜಿ ನೀವು 10 ಸಲ ಚೆಕ್ ಮಾಡಿಸಿದ್ರು ಅದೇ, ನೀವು ಕೂಡ ತಾಯಿ ಆಗ್ತಾ ಇದ್ದೀರಿ. ಅತ್ತಿ ನಿನ್ನ ಮಗನಿಗೆ ಹಚ್ಚಿ ಬನ್ನಿ ಅತ್ತಿ, ಎಷ್ಟು ಖುಷಿ ಆದ್ರೆ ಅತ್ತಿ, ಆ ಥರ ಖುಷಿ ಆದ್ರೆ ನೋಡು. ಅದೇ ಥರ ನಿಮ್ಮ ಅಮ್ಮಗೂ ಫೋನ್ ಮಾಡಿ ಬಿಡಿ. ಯಾಕ್ರಿ ಡಾಕ್ಟ್ರ, ನಮ್ಮ ಅತ್ತಿಗೆ ಏನಾಗ್ಯದ್ರಿ? ಚಂದಾಗ ನೋಡ್ರಿ, ಬಾ ಚಾ ಕುಡಿತಾರಿ. ಕುಡಿಬೇಡ ಅಂದ್ರೆ ಒಟ್ಟ ಕೇಳೋದೇ ಇಲ್ರಿ, ನಮ್ಮ ಮಾತೆ ಕೇಳೋದಿಲ್ಲ ನೋಡ್ರಿ ಒಟ್ಟ. ಏನಾಗಿದೆ ಅಲ್ಲೇ ನಿಮ್ಮ ಅತ್ತೆ ಬೈಲೆ ಕೇಳಿ ಹೇಳ್ತಾಳೆ. ಸರಿ ಹೊರಗಡೆ ಬನ್ನಿ, ಗುಳಿಗೆ ಬರ್ದು ಕೊಡ್ತೀನಿ. ಏನಂದ್ರೆ ಅತ್ತಿ ನಿಮಗ ಏನಂದ್ರು? ಏನಾಗ್ಯದತ್ತ? ಯಾವ ನಾ ಹೆಂಗೆ ಮಾಡ್ಲ? ನಾನು ಹೊಟ್ಲಿದ್ದೀನಿ ಅಂತ ಹೇಳ್ತಾನ ನಾನಿ ನಾವು. ಯಾವ ಚಂದಾಗ ಕೇಳಿದೆ ಇಲ್ಲ ಅತ್ತಿ ನೀನು? ಹೆಂಗೆ ಅರ್ಧಂಬರ್ಧ ನೋಡೇನೇನು? ಊರಾಗ ಒಂದು 4 ಮಂದಿ ಗೊತ್ತಾದ್ರಿ ಏನು ಅನ್ಲಕ್ಕಿಲ್ಲ ಅತ್ತಿ. ಆಯ್ತವ ನಡಿ, ಇಲ್ಲಿ ಸುಮ್ಮನೆ ಮಾತಾಡ್ಕೊತ ಕುಂದ್ರದ್ ಬೇಡ, ಇಲ್ಲಿ ಊರನೋರೆಲ್ಲ ಇರ್ತಾರ. ನಡಿ ಮನೆಗೆ ಹೋಗಿ ಮಾತಾಡೋಣ ನಡಿ, ಮತ್ತೆ ನಾಳೆ ಬಂದು ಗುಳಿಗೆ ಬರ್ಸ್ಕೊಳ್ಳೋಣಂತ. ಅತ್ತಿ 4 ಮಂದಿ ಗೊತ್ತಾದ್ರ ಮರ್ಯಾದ ಹಾಕಿ. ನಾನು ಈಗ ಹೊಟ್ಲಾಗಿ, ನೀನು ಈಗ ಹೊಟ್ಲಾಗಿ. ನೀನು ಹೊಟ್ಲಾಗಿ ವಯಸ್ಸು ಹಾಕಿ ಮೊಮ್ಮಕ್ಕಳ ವಯಸ್ಸಿನಾಗ ಇನ್ನೊಂದು ಹಡಿತೀನಿ ಅಂತಂದ್ರೆ ಏನು ಹೇಳ್ತಾರೆ ನಿನಗ? ಇದು ನಿನಗ ಸರಿ ಅನ್ಸುತ್ತಾನತ್ತಿ? ಮೊಮ್ಮಕ್ಕಳನ್ನ ಕೂತ್ ಆಡಿಸ್ಬೇಕು ಈಗ ನೀನೇ ಇನ್ನೊಂದು ಹಡಿತೀನಿ ಅಂತಿ.
ಯಾಕಲ್ಲ ಬಿಸ್ರಿ ಏನ್ ನಿಂದು ಯವ್ವ ಯವ್ವ ಅಂತ ತಲೆಮ್ಯಾಗ ಇಟ್ಕೊಂಡು ನೀ ನನಗ ಅಂತೀಯಲ್ಲೇ ನೀನು ನೀ ಹಡಿ ನನ್ನ ಹಿಡಿತೀನಿ ಏನ್ರಿ ಅತ್ತಿ ನಿಮ್ಗೆ ಸರಿ ಅನ್ಸುತ್ತನ್ರಿ ಈ ವಯಸ್ಸಿನಾಗ ಮೊಮ್ಮಕ್ಕಳು ಆಡಿಸ್ಬೇಕಿಲ್ರಿ ನೀವು ನೋಡಿದ್ರೆ ನನಗೆ ಬೈತಿರಲ್ರಿ ನೀ ಏನೋ ಹೆಚ್ಚು ಕಮ್ಮಿ ಮಾತಾಡಬೇಡ ನಾ ಮ್ಯಾಗಿನ ಮನೆಗೆ ಇರ್ತೀನಿ ನೀ ಕೆಳಗಿನ ಮನೆಗಿರು ಏನಾರ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಮತ್ತೆ ಏನೋ ನಡೆದಿಲ್ಲ ನೋಡು ನೀನು ತವ್ರ ಮನೆಗೆ ತಿಕ್ಬಿಡ್ತೀನಿ ನಿನ್ನ ಆ ಮುದುಕ್ ಮಾಡಿದ ಕೆಲ್ಸಕ್ಕೆ ನಮಗೆಲ್ಲ ಅನ್ನೋ ಪರಿಸ್ಥಿತಿ ಬಂದ ನೋಡಿ ಎಂತ ಕರಮ್ ನೋಡು ನಮ್ಮದು ಯಾಕಲ್ಲ ನನ್ನ ಗಂಡಿಗೆ ಯಾಕಂತೀನಿ ನೀನು ಸೊಕ್ಕನಮ್ಮ ಏನ್ ನಿಂದು ಏನಾರ ಮಾಡತ್ತಿ ಹೇಳೋದು ಹೇಳ್ತೀವಿ ಕೇಳೋದು ಕೇಳ್ತೀವಿ ಒಂದು 4 ಮಂದಿ ಹಂಗ ಹಿಂಗ ಅನ್ನಕತ್ರ ಅಂದ್ರೆ ನಿನಗೆ ಮರ್ಯಾದಿರೋದಿಲ್ಲ ನಾ ಅಂತ ಏನಾರ ಮಾಡು ನಾ ಹೋಗ್ತೀನಿ ನೋಡು ಆಯ್ತು ಸರಿ ಇಲ್ಲೇ ಹೋಗು ನನ್ನ ಹಿಡಿತೀನಿ ನಿನ್ನಿ ಹಡಿ ಏನು ಹೆಚ್ಚು ಕಮ್ಮಿ ಮಾತಾಡಬೇಡ